ನೋಡಿ, ನಾವು ಹುಟ್ಟಿದಾಗ ಯಾವ ರೀತಿ ಇರ್ತೀವಿ, ನಮ್ಮ ತಲೆಯಲ್ಲಿ ಏನೂ ಇರೋದಿಲ್ಲ ಹೇಳಬೇಕು ಅಂದರೆ. ಸೊ ಬೆಳೀತಾ 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 ನಮ್ಮಲ್ಲಿ ಸಾಕಷ್ಟು ವಿಷಯಗಳು ಸಂಗ್ರಹ ಆಗ್ತವೆ. ಯಾವ ರೀತಿ ಸಂಗ್ರಹ ಆಗ್ತವೆ ಅಂತಂದರೆ, ಒಂದು ಪ್ರಕೃತಿಯನ್ನು ನಾವು ನೋಡಿದರೆ ಸುತ್ತಮುತ್ತ ಬ್ರಹ್ಮಾಂಡ ನಮಗೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದರಲ್ಲಿ ಸಾಕಷ್ಟು ವಸ್ತುಗಳು, ಸೂರ್ಯ ಇದೆ, ಚಂದ್ರ ಇದೆ, ಮತ್ತು ನಕ್ಷತ್ರಗಳಿದ್ದಾವೆ, ಗಿಡ ಮರಗಳಿದ್ದಾವೆ, ಮತ್ತು ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಇವನ್ನೆಲ್ಲ ನಾವು ನಮ್ಮ ಕಣ್ಣಿನಿಂದ ನೋಡ್ತೀವಿ, ಮತ್ತು ಕಿವಿಯಾರೆ ನಾವು ಕೇಳ್ತೀವಿ, ಮತ್ತು ಮೂಗಿನಿಂದ ಕೆಲವೊಂದು ವಾಸನೆಗಳು ಕೂಡ ನಮಗೆ ಗೊತ್ತಾಗ್ತವೆ. ಈ ರೀತಿಯಲ್ಲಿ ನಾವು ಇವುಗಳನ್ನು ನೋಡ್ತಾ ಇರಬೇಕಾದ್ರೆ ನಮಗೆ ಹಲವಾರು ವಿಷಯಗಳು ಸಂಗ್ರಹ ಆಗ್ತವೆ. ಅವು ಎಲ್ಲಿ ಸಂಗ್ರಹ ಆಗ್ತವೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಅಂದರೆ ಉಪಪ್ರಜ್ಞೆ ಅಂತ ನಾವು ಹೇಳ್ತೀವಿ. ಇನ್ನೂ ಒಂದು ರೀತಿಯಲ್ಲಿ ಮನುಷ್ಯ ಏನು ಸೃಷ್ಟಿ ಮಾಡ್ತಾನಲ್ವ, ಆ ಒಂದು ವಿಷಯಗಳು ಕೂಡ ನಮ್ಮಲ್ಲಿ ಸಂಗ್ರಹ ಆಗ್ತವೆ. ಉದಾಹರಣೆ ಅಂತಂದರೆ ನೋಡಿ, ಒಂದು ಭಾಷೆ ಆಗಿರ್ಬೋದು, ಯಾವುದೋ ರೀತಿಯ ಒಂದು ಕೆಲಸ ಆಗಿರ್ಬೋದು, ನಂಬಿಕೆ, ದೇವರು, ಭಕ್ತಿ, ಇವೆಲ್ಲ ಒಂದು ರೀತಿಯಾದ ಮನುಷ್ಯನ ಸೃಷ್ಟಿಗಳಲ್ಲಿ ಇದ್ದಾವೆ ಕೆಲವೊಂದು. ಆ ಒಂದು ವಿಷಯಗಳನ್ನು ನಾವು ಚಿಕ್ಕ ವಯಸ್ಸಿಂದನೂ ಕೇಳಿದಾಗ, ನೋಡಿದಾಗ ಆ ಒಂದು ಎಲ್ಲ ವಿಷಯಗಳು ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇಲ್ಲಿ ಚಾಲೆಂಜ್ ಏನಂದರೆ ನಮಗೆ, ಹೌದು ನಾವೆಲ್ಲ ನೋಡ್ತಾ ಇದ್ದೀವಿ, ಸುತ್ತಮುತ್ತ ಪ್ರಪಂಚ ಎಲ್ಲ ನೋಡ್ತಾ ಇದ್ದೀವಿ, ಎಷ್ಟೋ ವಿಷಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ, ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರೈಟ್? ಅವನ್ನೆಲ್ಲ ನೋಡ್ತಾ ಇರ್ತೀವಿ. ಬಟ್ ಅದರಲ್ಲಿ ನಮಗೆ ಯಾವುದು ರೈಟು ಯಾವುದು ರಾಂಗ್ ಅನ್ನೋದು ಗೊತ್ತಾಗಬೇಕು. ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ನೋಡಿ, ಯಾವುದೋ ಒಂದು ವಿಷಯನ ನಾವು ಒಪ್ಕೊತಾ ಇದ್ದೀವಿ ಅಂತಂದರೆ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದೆ ಅಂತಂದರೆ, ನಾವು ಅದನ್ನು ಸಡನ್ನಾಗಿ ಒಪ್ಕೊಂಡ್ವಿ ಅಂತಂದರೆ ಅದೇ ನಾವಾಗಿಬಿಡ್ತೀವಿ.